ಒಂದ್ ಕಾಲದಲ್ಲಿ ರಾಮಚಂದ್ರಪುರ ಅನ್ನುವ ಊರಿನಲ್ಲಿ ರಂಗಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ. ಅವನು ಆ ಊರಿನಲ್ಲಿ ಮಾತ್ರವಲ್ಲದೆ ಎಲ್ಲ ಊರುಗಳಲ್ಲೂ ಶುಭ ಕಾರ್ಯ ಹಾಗೂ ಅಶುಭ ಕಾರ್ಯಗಳಿಗೆ ಅಡಿಗೆ ಮಾಡಿ ಅವನ ಜೀವನಾನ ಬಾಳ್ತಾ ಇದ್ದ. ಆದ್ರೆ ಅವನಿಗಿರುವ ಒಂದು ಕೆಟ್ಟ ಗುಣ ಏನು ಅಂದ್ರೆ ಅವನೊಬ್ಬ ಜಿಪುಣ. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಆ ಊರಿನ ಜಮೀನ್ದಾರರು ರಂಗಯ್ಯನ ಹತ್ತಿರ ಬಂದು, ಹೇ ರಂಗಯ್ಯ, 2 ದಿನದಲ್ಲಿ ನನ್ನ ಮನೆ ಗೃಹ ಪ್ರವೇಶ ಇದೆ. ಆ ಗೃಹ ಪ್ರವೇಶಕ್ಕೆ ಬರೋರು ಎಲ್ರಿಗೂ ಕೂಡ ನೀನೇ ಅಡಿಗೆ ಮಾಡಿ ಕೊಡ್ಬೇಕು. ಅದು ಅಲ್ಲದೆ ಎಲ್ಲನ್ನ ನೀನೇ ಚೆನ್ನಾಗಿ ನೋಡ್ಕೋಬೇಕು. ಬಂದವರು ಯಾರು ಕೂಡ ಏನೊಂದು ಮಾತು ಕೂಡ ಹೇಳಲೇಬಾರ್ದು. ಅದನ್ನು ಕೇಳಿದ ರಂಗಯ್ಯನಿಗೆ ತುಂಬಾನೇ ಮನಸ್ಸಿಗೆ ಸಂತೋಷ ಆಗ್ತಾ ಇತ್ತು. ಅದೇ ಸಂತೋಷದಲ್ಲಿ, ದಣಿ, ನಿಮ್ಮ ಮನೆ ವಿಶೇಷಕ್ಕೆ ಬರೋರಿಗೆ ಏನಿಷ್ಟ ಅಂತ ತಿಳ್ಕೊಂಡು ಅವ್ರಿಗೆ ಇಷ್ಟವಾಗಿದ್ದಾನೆ ಅಡಿಗೆ ಮಾಡಿ ಕೊಡ್ತೀನಿ. ಬಂದವರು ಎಲ್ರೂ ಕೂಡ ಊಟ ಚೆನ್ನಾಗಿದೆ ಅಂತ ನಿಮ್ಮನ್ನ ಮೆಚ್ಕೊಂಡು ಹೋಗ್ತಾರೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ರಂಗಯ್ಯ ಅವನ ಮನಸ್ಸಿನಲ್ಲಿ, ಅಮ್ಮಯ್ಯ, ಈ ಜಮೀನ್ದಾರ್ ಮನೆಯಲ್ಲಿ ಅಡಿಗೆ ಮಾಡಿಕೆ ತಗೊಂಡ್ ಬರುವ ಸಾಮಗ್ರಿಯಲ್ಲಿ ಅರ್ಧ ಸಾಮಗ್ರಿನ ಮನೆಗೆ ತಗೊಂಡ್ ಬರ್ಬೋದು. ಆವಾಗ 1 ತಿಂಗಳಿಗೆ ಏನು ತಗೊಳ್ಬೇಕಾಗಿರೋ ಅವಶ್ಯಕತೆನೇ ಇರಲ್ಲ. ಹಾಗಂತ ಅವನಲ್ಲಿ ಅವನೇ ಮಾತಾಡ್ಕೊಳ್ತಿದ್ದ. ಅದನ್ನು ಕೇಳಿ ಜಮೀನ್ದಾರರು, ಏನೋ ರಂಗಯ್ಯ, ಏನು ಹೇಳ್ತಾ ಇದೆ, ನನಗೆ ಕೇಳಿಸ್ತಾ ಇಲ್ಲ. ಅಷ್ಟರಲ್ಲಿ ರಂಗಯ್ಯನ ಹೆಂಡತಿ ರತ್ನಂ ಹೊರಗಡೆ ಬಂದ್ಲು. ಆವಾಗ ರಂಗಯ್ಯ ಜಮೀನ್ದಾರರ ಹತ್ತಿರ, ಏನೂ ಇಲ್ಲ ದಣಿ, ಹೇಗೋ ನಿಮ್ಮ ಮನೇಲಿ ಅಡಿಗೆ ಮಾಡಿಕೆ ಬರ್ತಾ ಇದ್ದೀನಿ ಅಲ್ವಾ, ಅದಕ್ಕೆ ಸ್ವಲ್ಪ ಮೊದಲೇ ಹಣ ತಗೋ ಅಂತ ನನ್ನ ಹೆಂಡತಿ ಹೇಳ್ತಾ ಇದ್ಲು. ನಿಮ್ಮ ಹತ್ರ ಹಣ ಇದ್ರೆ ಎಲ್ಲಿಗೆ ಹೋಗುತ್ತೆ ದಣಿ ಹೇಳಿ? ಅದಕ್ಕೆ ಕೆಲಸ ಎಲ್ಲ ಮುಗಿದ ಮೇಲೆ ತಗೊಳ್ಳೋಣ ಅಂತ ಹೇಳ್ತಿದ್ದೆ. ಹಾಗಂತ ಹಣನ ಕೇಳ್ದೇನೆ ಕೇಳ್ದ. ಹೌದು ರಂಗಯ್ಯ, ನನ್ನ ಹತ್ರ ಹಣ ಇದ್ರೆ ಎಲ್ಲಿಗೂ ಹೋಗಲ್ಲ. ಎಲ್ಲ ಕೆಲಸನೂ ಮುಗಿಲಿ, ಆಮೇಲೆ ನಿನಗೆ ನಾನು ಹಣ ಕೊಡ್ತೀನಿ. ಹಾಗಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಹೋದ್ರು. ಆವಾಗ ರತ್ನ ರಂಗಯ್ಯನ ಹತ್ತಿರ, ಏನ್ರಿ, ನಾನು ಯಾವಾಗ ನಿಮ್ಮ ಹತ್ರ ಜಮೀನ್ದಾರರ ಹತ್ರ ಹಣ ತಗೊಳ್ಳಿ ಅಂದೆ? ನೀವೇ ಹಣ ಬೇಕು ಅನ್ನೋ ಆಸೆಯಲ್ಲಿ ಅವ್ರ ಹತ್ರ ಕೇಳಿದ್ರಿ. ಆದ್ರೆ ನಾನು ಹಣ ಕೇಳಿದೆ ಅಂತ ಅವ್ರ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಅಂದ್ರೆ ಅವ್ರ ಮುಂದ್ಗಡೆ ನೀವು ಒಳ್ಳೆಯವರಾಗಿರ್ಬೇಕು, ನಾನ್ ಮಾತ್ರ ಕೆಟ್ಟವಳಾಗಿರ್ಬೇಕಾ? ಅದೆಲ್ಲ ಏನೂ ಇಲ್ಲ. ಯಾರು ಕೇಳಿದ್ರೆ ಏನಂತೆ, ಅವ್ರೇನಿವಾಗ ಹಣ ಕೊಟ್ಬಿಟ್ಟು ಹೋದ್ರಾ? ಹಾಗಂತ ಹೇಳಿ ರಂಗಯ್ಯ ಅಲ್ಲಿಂದ ಹೋದ. ರತ್ನ ಕೂಡ ಮನೆಯೊಳಗಡೆ ಹೋದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹಾಗೆ ಗೃಹ ಪ್ರವೇಶದ ದಿನ ಜಮೀನ್ದಾರರ ಮನೆಯಲ್ಲಿ ರಂಗಯ್ಯ ಅಡಿಗೆ ಕೆಲಸ ಶುರು ಮಾಡ್ದ. ಆವಾಗ ರಂಗಯ್ಯ ಒಂದು ದೊಡ್ಡ ಚೀಲನ ಅವ್ರ ಮನೆಯಿಂದ ತಗೊಂಡ್ ಬಂದು ಅವನ ಮನೆಯಲ್ಲಿ ಇಟ್ಟ. ಆ ಚೀಲನ ನೋಡ್ದ ರತ್ನ ಈ ರೀತಿ ಕೇಳಿದ್ಲು, ರೀ, ಏನ್ರಿ ಇದು? ಈ ಚೀಲದಲ್ಲಿ ಏನಿದೆ? ಮನೆಗೆ ಬೇಕಾಗಿರೋ ಸಾಮಗ್ರಿ ಎಲ್ಲ ಇದೆ ಅಂತ ಕಾಣಿಸ್ತಿದೆ. ಇಷ್ಟು ಯಾಕೆ ತಗೊಂಡ್ ಬಂದ್ರಿ? ಇಷ್ಟನ್ನ ಇಟ್ಕೊಂಡು ನಾವಿಬ್ರು ಮಾತ್ರ ಏನಂತ ಮಾಡೋದು? ಅಲ್ಲ, ನೀವು 1 ರೂಪಾಯಿ ಕೂಡ ಖರ್ಚು ಮಾಡೋಕ್ಕೆ ಯೋಚನೆ ಮಾಡೋರು ಇವತ್ತು ಇಷ್ಟು ಹಣ ಖರ್ಚು ಮಾಡಿ ಇಷ್ಟು ಸಾಮಗ್ರಿನ ಯಾಕೆ ತಗೊಂಡ್ ಬಂದಿದ್ದೀರಾ? ಅಯ್ಯೋ ಹುಚ್ಚಿ, ನನ್ನ ಬಗ್ಗೆ, ನನ್ನ ಜಿಪುಣತನದ ಬಗ್ಗೆ ಗೊತ್ತಿರೋ ನೀನೆ ನಾನು ಹಣ ಖರ್ಚು ಮಾಡಿ ಇದೆಲ್ಲ ತಗೊಂಡ್ ಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಹಾಗಾದ್ರೆ ಇದೆಲ್ಲ ಎಲ್ಲಿಂದ ತಗೊಂಡ್ ಬಂದಿದ್ದೀರಾ? ನಿಮಗೆ ಜಿಪುಣತನ ಇರೋದು ನನಗೆ ಗೊತ್ತು, ಆದ್ರೆ ಕಳ್ತನ ಮಾಡುವ ಬುದ್ಧಿನೂ ಇದೆ ಅನ್ನೋದು ಇವತ್ತೇ ನನಗೆ ಗೊತ್ತಾಯ್ತು. ಏ ರತ್ನ, ಏನೇ ಮಾತಾಡ್ತಿದ್ಯಾ? ನಾನು ಕಳ್ತನ ಮಾಡ್ತೀನಾ? ನಮ್ಮ ಪರಂಪರೆಯಲ್ಲಿ ಯಾರಿಗೂ ಕಳ್ತನ ಮಾಡುವ ಬುದ್ಧಿ ಇಲ್ಲ. ಹಾಗಾದ್ರೆ ಹಣ ಕೊಟ್ಟು ತಗೊಳ್ಳಿಲ್ಲ, ಕಳ್ತನೂ ಮಾಡ್ಲಿಲ್ಲ, ಇದೆಲ್ಲ ಎಲ್ಲಿಂದ ಬಂತು? ಅಯ್ಯೋ ರತ್ನ, ಇವತ್ತು ಜಮೀನ್ದಾರರ ಮನೆಯಲ್ಲಿ ಅಡಿಗೆ ಮಾಡಿಕೆ ಹೋದೆ ಅಲ್ವಾ, ಅಲ್ಲಿ ಅವರು ಅಡಿಗೆ ಮಾಡಿಕೆ ತಗೊಂಡ್ ಬಂದು ಕೊಟ್ಟ ಸಾಮಗ್ರಿಗಳು ಇದು. ಇದರಲ್ಲಿ ಅರ್ಧನ ನಾನು ಉಪಯೋಗ ಮಾಡಿ ಉಳಿದಿದ್ದ ಅರ್ಧ ಸಾಮಗ್ರಿಗಳನ್ನ ನಮಗ್ ಬೇಕು ಅಂತ ನಾನು ತಗೊಂಡ್ ಬಂದೆ. ಓ ಹೌದಾ? ಆದ್ರೆ ಅವರು ತಗೊಂಡ್ ಬಂದ ಸಾಮಗ್ರಿಗಳಲ್ಲಿ ನೀವು ಅರ್ಧನ ಮಾತ್ರ ಉಪಯೋಗ ಮಾಡಿ ಅಡಿಗೆ ಮಾಡಿದೀರಾ. ಒಂದ್ ವೇಳೆ ಆ ಆಹಾರ ಚೆನ್ನಾಗಿಲ್ಲ ಅಂದ್ರೆ ಇನ್ ಯಾವಾಗ್ಲಾದ್ರೂ ನಿಮ್ಮನ್ನ ಅಡಿಗೆ ಕೆಲ್ಸಕ್ಕೆ ಅವರು ಕರೀತಾರಾ? ಇಲ್ಲಿ ನೋಡಿ ರತ್ನ, ಆ ವಿಷಯ ನನಗೆ ಗೊತ್ತಿಲ್ವಾ? ಯಾವ್ಯಾವ ಸಾಮಗ್ರಿನ ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆಹಾರ ಎಲ್ಲಾನು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ನಿಮ್ಮ ಜಿಪುಣತನದಿಂದ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಆಗ್ತಾ ಇಲ್ಲ. ಯಾವಾಗ ನೋಡಿದ್ರು ನಾನು ಅರ್ಧ ಹೊಟ್ಟೆ ಊಟ ಮಾಡಿನೇ ದಿನ ಮಲಗ್ತಾ ಇರೋದು. ಹೀಗಿರುವಾಗ ಹೀಗೆ ಊರಿನವರನ್ನ ಮೋಸ ಮಾಡ್ತಾನೆ ಇದ್ರೆ ಒಂದಿನ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಆಮೇಲೆ ಈ ಅರ್ಧ ಹೊಟ್ಟೆ ಊಟ ಕೂಡ ಸಿಗದೆ ಹೋಗ್ಬೋದಲ್ವಾ? ಇಲ್ಲಿ ನೋಡು ರತ್ನ, ಇವತ್ತು 1 ರೂಪಾಯಿ ತೆಗ್ದಿಟ್ರೇನೆ ನಾಳೆ ಭವಿಷ್ಯಕ್ಕೆ ನಮಗೆ ಉಪಯೋಗ ಆಗುತ್ತೆ. ನನ್ನನ್ನ ನೀನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ಅರ್ಥ ಮಾಡ್ಕೊಳ್ತಾರೆ? ನೀವು ಹೇಳಿದೆಲ್ಲಾನು ನಿಜಾನೇ ರೀ, ಆದ್ರೆ ಈ ಜಿಪುಣತನನ ಮನೆಯಲ್ಲಿ ತೋರ್ಸಿದ್ರೆ ಪರವಾಗಿಲ್ಲ, ಹೊರಗಡೆ ಎಲ್ಲಾದ್ರೂ ತೋರಿಸಿ ನಾಳೆ ಏನಾದ್ರೂ ಸಮಸ್ಯೆ ಬಂದ್ರೆ ಏನ್ ಮಾಡ್ತೀರಾ? ಯಾರಿಗಾದ್ರೂ ಗೊತ್ತಾದ್ರೆ ಆಮೇಲೆ ನಮ್ಗೆ ಈ ಊರಿನಲ್ಲಿ ಯಾವುದೇ ಕೆಲಸನೂ ಇರಲ್ಲ ಅಲ್ವಾ? ಸಾಕು, ನನಗೆ ಹೇಳಕ್ಕೆ ಬಂದ್ಬಿಟ್ಯಾ? ಮನೇಲಿ ಕೂತ್ಕೊಂಡು ಊಟ ಮಾಡೋ ನಿನಗೇನು ಗೊತ್ತೋ? ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡಿದ್ರೆ ಆವಾಗ ಗೊತ್ತಾಗುತ್ತೆ. ಈ ಮನೇಲಿ ಕಷ್ಟಪಡೋದು ನಾನೇ ಅಲ್ವಾ?
ಅದಕ್ಕೆ ನಿನಗೆ ನನ್ನ ಕಷ್ಟದ ಬೆಲೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ. ಹಾಗಂತ ರತ್ನನ ಬೈದು ಅವನು ಅಲ್ಲಿಂದ ಕೆಲ್ಸಕ್ಕೆ ಹೋದ. ರತ್ನ ತನ್ನ ಗಂಡನ ಬಗ್ಗೆ ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ಲು. ಹೀಗೆ ದಿನಗಳು ಕೂಡ ಹೋಗ್ತಾ ಇತ್ತು. ಆದ್ರೆ ರಂಗಯ್ಯ ಮಾತ್ರ ಅವನ ಜಿಪಣ ಗುಣನ ಬದಲಾಯಿಸ್ಕೊಳ್ಳಿಲ್ಲ. ಎಲ್ಲಿ ಅವನು ಅಡಿಗೆ ಮಾಡಿದ್ರೆ ಸರಿ, ಅಲ್ಲಿರುವ ಕೆಲವು ಸಾಮಗ್ರಿಗಳನ್ನ ಯಾರಿಗೂ ಗೊತ್ತಿಲ್ಲದೆ ಮನೆಗೆ ತಗೊಂಡ್ ಬಂದು ರತ್ನ ಹತ್ರ ಕೊಡ್ತಾ ಇದ್ದ. ಹಾಗೆ ತನ್ನ ಗಂಡ ತಗೊಂಡ್ ಬಂದು ಕೊಟ್ಟ ಸಾಮಗ್ರಿಗಳಿಂದ ರತ್ನ ಅಡಿಗೆ ಮಾಡ್ತಾ ಇದ್ಲು. ಹಾಗೆ ರತ್ನ ಹಾಗೂ ರಂಗಯ್ಯ ಇಬ್ರು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ಒಂದಿನ ಆ ಊರಿನಲ್ಲಿದ್ದ ಸುಬ್ಬಯ್ಯನ ಮನೆಯಲ್ಲಿ ವಿಶೇಷಕ್ಕೆ ಅಡಿಗೆ ಮಾಡೋದಕ್ಕೋಸ್ಕರ ರಂಗಯ್ಯನನ್ನ ಕರೆಯಕ್ಕೆ ಬಂದ್ರು. ರಂಗಯ್ಯನಿಗೆ ಜಿಪಣತನ ಹೆಚ್ಚಾಗಿರೋದ್ರಿಂದ ಅವನು ಆ ದಿನ ಅಡಿಗೆ ಮಾಡಿದಾಗ ಉಪ್ಪು ಖಾರ ಕೂಡ ಅಡಿಗೆಯಲ್ಲಿ ಸರಿಯಾಗಿ ಹಾಕದೆ ಅದನ್ನು ಕೂಡ ಅವನ ಮನೆಗೆ ತಗೊಂಡು ಹೋಗಿ ಕೊಟ್ಟ. ಆವಾಗ ಸುಬ್ಬಯ್ಯನ ಮನೆಗೆ ಬಂದವರು ಎಲ್ರು, ನೀನು ಹಾಕಿರುವ ಊಟ ಸ್ವಲ್ಪನೂ ಚೆನ್ನಾಗಿಲ್ಲ, ಅದನ್ನ ಒಂದು ನಾಯಿ ಕೂಡ ತಿನ್ನಲ್ಲ ಅಂತ ಬೈದ್ಬಿಟ್ಟು ಎಲ್ರೂ ಅಲ್ಲಿಂದ ಹೋದ್ರು. ಆವಾಗ ಸುಬ್ಬಯ್ಯ ತುಂಬಾನು ಕೋಪದಿಂದ ರಂಗಯ್ಯನ ಹತ್ತಿರ ಬಂದು, ಏನೋ ರಂಗಯ್ಯ, ಅಡಿಗೆಗೆ ಬೇಕಾಗಿರುವ ಎಲ್ಲ ಸಾಮಗ್ರಿನ ನಾನು ತಗೊಂಡ್ ಬಂದು ಕೊಟ್ಟೆ ತಾನೆ, ಮತ್ತ್ಯಾಕೆ ಊಟದಲ್ಲಿ ಉಪ್ಪು ಖಾರ ಏನೂ ಇಲ್ಲ? ಯಾಕೆ ತಗೊಂಡ್ ಬಂದ ಸಾಮಗ್ರಿ ಎಲ್ಲಾನೋ ನಿನ್ನ ಜಿಪಣತನದಿಂದ ನಿನ್ ಮನೆಗೆ ತಗೊಂಡ್ ಬಂದ್ಬಿಟ್ಯಾ ಏನೋ? ಅಯ್ಯ, ನಾನು ಆಹಾರದಲ್ಲಿ ಎಲ್ಲಾನು ಸರಿಯಾಗಿ ಹಾಕ್ತೆ, ಬಂದವ್ರು ಏನು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ನಿಜವಾಗ್ಲೂ ಸರಿಯಾಗಿನೇ ಅಡಿಗೆ ಮಾಡ್ದೆ. ಹಾಗಂತ ಅವನು ತಪ್ಪೇ ಮಾಡ್ಲಿಲ್ಲ ಅನ್ನೋ ತರ ಮಾತಾಡ್ದ. ಅದನ್ನು ಕೇಳಿ ಸುಬ್ಬಯ್ಯ, ಅವ್ರು ಹೋದ್ಮೇಲೆ ನಾನು ಕೂಡ ಅದೇ ಊಟ ಮಾಡ್ದೆ ಕಣೋ, ಅದ್ರಲ್ಲಿ ಉಪ್ಪು ಖಾರ ಏನೂ ಇಲ್ಲ, ರುಚಿನೇ ಇಲ್ಲ, ಮಣ್ಣು ತಿನ್ನೋ ಥರಾನೇ ಇತ್ತು. ಹಾಗಂತ ರಂಗಯ್ಯನನ್ನ ಬೈದ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಅಡಿಗೆ ಮಾಡಿದಕ್ಕೆ ನನಗೆ ಕೊಡ್ಬೇಕಾಗಿರೋ ಹಣ ಕೊಟ್ರೆ ನಾನು ಹೋಗ್ತೀನಿ. ಏನೋ ನಿನಗೆ ನಾನು ಹಣ ಕೊಡ್ಬೇಕಾ? ನಾನು ಎಲ್ಲ ತಗೊಂಡ್ ಬಂದು ಕೊಟ್ರು ಕೂಡ ರುಚಿಯೇ ಇಲ್ಲದೆ ಇರೋ ಅಡಿಗೆ ಮಾಡಿ ನನ್ನ ಮಾನನ ಹರಾಜಾಗ್ತೆ ಅಲ್ವಾ? ಅದಕ್ಕೆ ನೀನೇ ನನಗೆ ಹಣ ಕೊಡ್ಬೇಕು. ಮರ್ಯಾದೆಯಿಂದ ನನಗೆ ಹಣ ಕೊಡು, ಇಲ್ಲಾಂದ್ರೆ ಆಮೇಲೆ ಅಷ್ಟೇ. ಹಾಗಂತ ಹೇಳಿದ್ರು ಕೋಪದಿಂದ. ಅದನ್ನು ಕೇಳಿದ ರಂಗಯ್ಯ, ನಿಮ್ಮ ಹತ್ರ ಹಣ ಹೇಗೆ ತಗೊಳ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು, ನಾನು ಜಮೀನ್ದಾರರ ಹತ್ರ ಮಾತಾಡ್ಕೊಳ್ತೀನಿ. ಹಾಗಂತ ಹೇಳಿ ಅವರಿಬ್ರು ಕೂಡ ಜಮೀನ್ದಾರರ ಹತ್ತಿರ ಪಂಚಾಯಿತಿಗೆ ಹೋದ್ರು. ಜಮೀನ್ದಾರರ ಹತ್ತಿರ ರಂಗಯ್ಯ ನಡೆದ ಎಲ್ಲ ವಿಷಯನೂ ಹೇಳ್ದ. ಅದನ್ನು ಕೇಳಿದ ಜಮೀನ್ದಾರರು ಹೀಗೆ ಹೇಳಿದ್ರು, ಇಲ್ಲಿ ನೋಡು ರಂಗಯ್ಯ, ಇಷ್ಟು ದಿನ ಎಲ್ಲ ವಿಶೇಷಗಳಿಗೂ ನೀನು ಅಡಿಗೆ ಮಾಡಿದಾಗ ನೀನು ಅರ್ಧ ಸಾಮಗ್ರಿಗಳನ್ನ ನಿನ್ ಮನೆಗೆ ತಗೊಂಡು ಹೋಗಿದ್ದನ್ನ ಎಲ್ರೂ ನೋಡಿದ್ದಾರೆ. ಆದ್ರೂ ಯಾರೂ ಒಂದ್ ಮಾತು ಹೇಳಿಲ್ಲ. ಯಾಕೆ ಗೊತ್ತಾ? ನೀನು ಅಡಿಗೆ ಮಾಡಿದ್ರೆ ಅದು ತುಂಬಾ ರುಚಿಯಾಗಿರುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ. ಆದ್ರೆ ನಿನ್ನನೆ ಏನು ಪ್ರಶ್ನೆ ಕೇಳಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕೊನೆಗೆ ಸಾರಿನಲ್ಲಿ ಉಪ್ಪು ಖಾರ ಕೂಡ ಹಾಕ್ಲಿಲ್ಲ ಅಂದ್ರೆ ಹೇಗ್ ಹೇಳು? ಊಟ ಚೆನ್ನಾಗಿಲ್ಲ ಅಂತ ಎಲ್ರು ಸುಬ್ಬಯ್ಯನನ್ನ ಏನೇನ್ ಮಾತು ಹೇಳಿ ಹೋದ್ರು ಗೊತ್ತಾ? ಇದೆಲ್ಲದಕ್ಕೂ ಯಾರ್ ಕಾರಣ? ನಿನ್ನ ಜಿಪಣತನದಿಂದ ಪಾಪ ಸುಬ್ಬಯ್ಯನ ಮಾನ ಹರಾಜಾಕ್ಬಿಟ್ಟೆ ಅಲ್ವಾ? ಆದ್ರಿಂದ ಈ ದಿನದಿಂದ ನಿನ್ನನ್ನ ಯಾರು ಯಾವುದೇ ವಿಶೇಷಕ್ಕೂ ಅಡಿಗೆ ಮಾಡಕ್ಕೆ ಕರೆಯಲ್ಲ. ಇದೇ ಈ ಜಮೀನ್ದಾರನ ತೀರ್ಪು. ಹಾಗಂತ ಹೇಳಿ ಜಮೀನ್ದಾರರು ಅಲ್ಲಿಂದ ಹೋದ್ರು. ಆಮೇಲೆ ಸುಬ್ಬಯ್ಯ ರಂಗಯ್ಯ ಕೂಡ ಅಲ್ಲಿಂದ ಹೋದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ರಂಗಯ್ಯನ ಹೆಂಡತಿ ರತ್ನ, ನೋಡಿದ್ರಾ, ನಾನು ಅವತ್ತೇ ಹೇಳ್ದೆ ಅಲ್ವಾ, ನಿಮ್ಮ ಜಿಪಣತನದಿಂದ ಹೀಗೇನೆ ನೀವು ಮಾಡ್ತಾ ಇದ್ರೆ ಯಾವತ್ತಾದ್ರೂ ಒಂದಿನ ನಿಮ್ ಕೆಲ್ಸ ಹೋಗ್ಬಿಡುತ್ತೆ ಅಂತ. ಯಾವ ಸಮಯದಲ್ಲಿ ಹೇಳಿದ್ನೋ, ನಾನು ಹೇಳಿದ್ದು ಹಾಗೇನೆ ನಡೆದು ಇವತ್ತು ಯಾವುದೇ ಕೆಲ್ಸನೂ ಇಲ್ದೆ ರೂಪಾಯಿ ಕೂಡ ಸಂಪಾದನೆ ಮಾಡಕ್ಕಾಗದೆ ಮನೇಲಿ ಕೂತ್ಕೊಂಡಿದ್ದೀರಾ. ನಿನ್ನ ಜಿಪಣ ಬುದ್ಧಿಯಿಂದ ನೀನ್ ಮಾಡಿದ ತಪ್ಪಿಗೆ ಇವತ್ತು ಸರಿಯಾದ ಶಿಕ್ಷೆನೆ ಸಿಕ್ಕಿದೆ ನಿನಗೆ. ಸರಿ, ಹೀಗೆ ಕೆಲ್ಸಕ್ಕೆ ಏನು ಹೋಗದೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ಹಣ ಸಂಪಾದನೆ ಮಾಡಕ್ ಏನ್ ಮಾಡ್ತೀರಾ? ಹಾಗಂತ ಬೇಜಾರ್ ಮಾಡ್ಕೊಂಡು ಕೇಳಿದ್ಲು. ಆವಾಗ ರಂಗಯ್ಯ, ಹೌದು ರತ್ನ, ಇಷ್ಟು ದಿನ ನೀನು ಹೇಳಿದಾಗ ನಾನು ಈ ರೀತಿ ನಡೆಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೀನು ಹೇಳುವಾಗ್ಲೇ ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಗೆ ಬರ್ತಾ ಇರ್ಲಿಲ್ಲ. ಹಾಗಂತ ಹೇಳಿ ರಂಗಯ್ಯ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದ. ಆವಾಗ ರತ್ನ, ಇಲ್ ನೋಡಿ, ಮನುಷ್ಯ ಅಂತ ಹುಟ್ಟದ್ಮೇಲೆ ಯಾವಾಗ್ಲೂ ಏನಾದ್ರೂ ಒಂದು ತಪ್ಪು ಮಾಡೇ ಮಾಡ್ತಾರೆ. ಆ ಮಾಡಿದ ತಪ್ಪುನ ತಿಳ್ಕೊಂಡ್ರೆ ಅದೇ ಸಾಕು. ಇವತ್ತು ನೀವು ಮಾಡಿದ ತಪ್ಪು ಅಂತ ತಿಳ್ಕೊಂಡ್ರಿ ಅಲ್ವಾ? ಇವಾಗ್ಲೇ ಜಮೀನ್ದಾರನ್ನ ಹೋಗಿ ನೋಡಿ, ನಾನ್ ಮಾಡಿದ್ದು ತಪ್ಪು, ಇನ್ ಮುಂದೆ ಯಾವಾಗ್ಲೂ ಈ ರೀತಿ ತಪ್ಪು ಮಾಡಲ್ಲ, ದಯವಿಟ್ಟು ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಅವ್ರ ಹತ್ರ ಕೇಳಿ. ಅವರು ಖಂಡಿತ ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಹಾಗಂತ ರತ್ನ ರಂಗಯ್ಯನಿಗೆ ಅರ್ಥವಾಗುವ ಹಾಗೆ ಹೇಳಿದ್ಲು. ಅದನ್ನು ಕೇಳಿ ರಂಗಯ್ಯ ತಕ್ಷಣ ಜಮೀನ್ದಾರರ ಹತ್ತಿರ ಹೋಗಿ ಕ್ಷಮಾಪಣೆ ಕೇಳ್ದ. ಆವಾಗ ಜಮೀನ್ದಾರರು ರಂಗಯ್ಯ ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದಾನೆ ಅಂತ ಹೇಳಿ ಅವನಿಗೆ ಪುನಃ ಆ ಊರಿನಲ್ಲಿ ವಿಶೇಷಗಳಿಗೆ ಅಡಿಗೆ ಮಾಡುವ ಕೆಲಸ ಕೊಟ್ರು. ಆದ್ರದಿಂದ ರಂಗಯ್ಯ ಯಾವಾಗ್ಲೂ ಅವನ ಜಿಪಣತನನ ಮನೆಯಲ್ಲೂ ತೋರಿಸ್ಲಿಲ್ಲ, ಹೊರಗಡೆನೂ ತೋರಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದ್ದ. ಎಲ್ರೂ ಅವನನ್ನ ಮೆಚ್ಕೊಳ್ತಾ ಇದ್ರು. ಒಂದ್ ಕಾಲದಲ್ಲಿ ಒಂದು ಅಂದವಾದ ಊರಿನಲ್ಲಿ ಪ್ರಜೆಗಳು ಎಲ್ರೂ ವ್ಯವಸಾಯ ಮಾಡ್ಕೊಂಡು ಹಾಗೇನೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು.
ಅದೇ ಊರಿನಲ್ಲಿ ವೆಂಕಯ್ಯ ಲಕ್ಷ್ಮಿಯಮ್ಮ ಅನ್ನುವ ದಂಪತಿಗಳು ಬಾಳ್ತಾ ಇದ್ರು. ಅವರು ಹಾಲ್ ವ್ಯಾಪಾರ ಮಾಡ್ಕೊಂಡು ಅವ್ರ ಜೀವನಾನ ಬಾಳ್ತಾ ಇದ್ರು. ಹೀಗಿರುವಾಗ ಒಂದಿನ ವೆಂಕಯ್ಯ ಲಕ್ಷ್ಮಿ ಹತ್ರ, ಲಕ್ಷ್ಮಿ, ನಮ್ಮ ಮಗ ಅಂಜಯ್ಯ ತುಂಬಾನು ಮುಗ್ಧನಾಗಿದ್ದಾನೆ. ಅವನಿಗೆ ಬುದ್ಧಿವಂತಿಕೆನೇ ಇಲ್ಲ. ಅವನ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಕೂಡ ಬರೋದಿಲ್ಲ. ಹೌದು ರೀ, ನಮ್ಮ ಮಗ ಅಂಜಯ್ಯ ನಿಜವಾಗ್ಲೂ ತುಂಬಾನೇ ಅಮಾಯಕ. ಇಂತಹ ಮಾಯಾಲೋಕದಲ್ಲಿ ಅಷ್ಟು ಅಮಾಯಕತನದೊಂದಿಗೆ ಅವನು ಹೇಗ್ ಬಾಳ್ತಾನೋ ಏನೋ. ಅವನಿಗೆ ಹೇಗಾದ್ರೂ ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಬರೋಕ್ಕೆ ನಾವೇನಾದ್ರೂ ಮಾಡ್ಲೇಬೇಕು. ಅವನು ಚಿಕ್ಕ ಹುಡುಗ ಆಗಿದ್ರೆ ಬೆದರಿಸಿನೋ ಇಲ್ಲ ಹೇಳಿನೋ ಒಳ್ಳೇದು ಕೆಟ್ಟದು ಏನು ಅಂತ ಅರ್ಥ ಮಾಡಿಸ್ಬೋದಾಗಿತ್ತು. ಆದ್ರೆ ಇವಾಗ ಅವನು ದೊಡ್ಡವನಾಗಿದ್ದಾನೆ. ನಮ್ಮಿಂದ ಇನ್ನು ಏನು ಮಾಡೋಕ್ಕಾಗಲ್ಲ ರೀ. ಒಬ್ಳು ಬುದ್ಧಿವಂತೆ ಹುಡುಗಿನ ಅವನಿಗೆ ಮದುವೆ ಮಾಡಿಟ್ರೆ ಆ ಹುಡುಗಿ ಅವಳ ಬುದ್ಧಿವಂತಿಕೆಯಿಂದ ಅವಳ ಗಂಡನ ಸರಿ ಮಾಡ್ಕೊಳ್ತಾಳೆ ಅಲ್ವಾ? ಆದ್ರೆ ಇಂಥ ಅಮಾಯಕನಿಗೆ ಯಾರು ಹುಡುಗಿ ಕೊಡ್ತಾರೆ? ಅವನಿಗೆ ಹೇಗ್ ಬದುಕೋದು ಅನ್ನೋದೇ ಗೊತ್ತಿಲ್ಲ. ಹೀಗಿರುವಾಗ ಅವನಿಗೆ ಮದುವೆ ಆಗುತ್ತಾ? ಏನ್ರಿ ಇದು? ನಮ್ಮ ಮಗನ ನಾವೇ ಆ ರೀತಿ ಹೇಳಿದ್ರೆ ಹೇಗೆ? ನನ್ನ ಮಗ ತುಂಬಾನೇ ಅಮಾಯಕನಾಗಿರ್ಬೋದು ನಿಜಾನೇ, ಆದ್ರೆ ಬುದ್ಧಿವಂತೆ ಹುಡುಗಿನ ಹೇಗಾದ್ರೂ ಮಾಡಿ ಮದುವೆ ಮಾಡಿಟ್ರೆ ಅವನ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ಹೇಳಿ ಲಕ್ಷ್ಮಿ ಒಳಗಡೆ ಹೋದ್ಲು. ವೆಂಕಯ್ಯ ಕೂಡ ಹೊಲ ಕೆಲ್ಸಕ್ಕೆ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ವೆಂಕಯ್ಯ ಅಂಜಯ್ಯನನ್ನ ಕರೆದು, ಇಲ್ಲಿ ನೋಡು ಅಂಜಯ್ಯ, ಇವತ್ತು ನನಗೆ ಸ್ವಲ್ಪ ಹುಷಾರಿಲ್ಲ. ಈ ಹಣ ತಗೊಂಡು ಸಂತೆಗೆ ಹೋಗಿ ಒಳ್ಳೆ ಹಸುಗಳನ್ನ ತಗೊಂಡ್ ಬಾ. ಹಾಗಂತ ಅವನ ಹತ್ರ ಇದ್ದ 5,000 ಕೊಟ್ಟ. ಅಂಜಯ್ಯ ಸರಿ ಅಂತ ಹಣ ತಗೊಂಡು ಸಂತೆಗೆ ಹಸುಗಳನ್ನ ತಗೊಂಡ್ ಬರೋದಕ್ಕೋಸ್ಕರ ಹೋದ. ಇದೆಲ್ಲವನ್ನು ನೋಡ್ತಾ ಇದ್ದ ಲಕ್ಷ್ಮಿ, ಅರೆ ಏನ್ರಿ ನೀವು ಹಸು ತಗೊಂಡ್ ಬರೋಕ್ಕೆ ಸಂತೆಗೆ ಅವನನ್ನ ಕಳ್ಸಿದ್ದೀರಾ? ಅವನೇ ಒಬ್ಬ ಅಮಾಯಕ. ಯಾರಾದ್ರೂ ಅವನನ್ನ ಮೋಸ ಮಾಡಿದ್ರೆ ಪಾಪ ನನ್ನ ಮಗ ಏನ್ ಮಾಡ್ತಾನೆ? ಇಲ್ಲಿ ನೋಡು ಲಕ್ಷ್ಮಿ, ಅವನು ಅಮಾಯಕ ಅಂತ ಹೇಳಿ ಯಾವುದೇ ಕೆಲಸನ ಕೊಡದೇ ಇದ್ರೆ ನಾಳೆ ಹೀಗೇನೆ ಇದ್ಬಿಡ್ತಾನೆ ಅಲ್ವಾ? ಹೀಗೆ ಚಿಕ್ಕ ಚಿಕ್ಕ ಕೆಲಸನ ಕೊಡ್ತಾ ಇರ್ಬೇಕು. ನಾನು ಹೋದ್ಮೇಲೆ ಈ ವ್ಯಾಪಾರ ಎಲ್ಲಾನು ಅವನೇ ತಾನೇ ನೋಡ್ಕೊಳ್ಬೇಕು. ಹಾಗಂತ ಅವರಿಬ್ರು ಮಾತಾಡ್ತಾ ಇದ್ದಾಗ ಆವಾಗ್ಲೇ ಅಂಜಯ್ಯ ಒಂದು ಹಸುನ ಕರ್ಕೊಂಡು ಮನೆಗೆ ಬಂದ. ಅದನ್ನು ನೋಡಿದ ಲಕ್ಷ್ಮಿ, ರೀ, ನನ್ನ ಮಗನ ಅಮಾಯಕತನನ ಉಪಯೋಗ ಮಾಡ್ಕೊಂಡು ಯಾರಾದ್ರೂ ಅವನನ್ನ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇವಾಗ ನನ್ನ ಮಗ ಒಂದು ಹಸುನ ಕರ್ಕೊಂಡು ಬರ್ತಾ ಇದ್ದಾನೆ. ನೀನ್ ಹೇಳಿದ್ದು ನಿಜಾನೇ. ನನ್ನ ಮಗನ ಹಾಗೇನೆ ಬಿಡಬಾರ್ದು. ಮೆಲ್ಲೆ ಮೆಲ್ಲೆ ಅವನಿಗೆ ಈ ರೀತಿ ಏನಾದ್ರೂ ಒಂದು ಕಲ್ಸ್ಕೊಡ್ಲೇಬೇಕು. ಹಾಗೆ ತನ್ನ ಮಗ ಅಮಾಯಕನಿಲ್ಲ, ಅವನು ಬುದ್ಧಿವಂತ ಅಂತ ಸಂತೋಷ ಪಡ್ತಿದ್ಲು ಲಕ್ಷ್ಮಿ. ಆವಾಗ ವೆಂಕಯ್ಯ ಅಂಜಯ್ಯನ ಹತ್ರ ಹೋಗಿ, ಅಂಜಯ್ಯ, ನಾನು ನಿನ್ನತ್ರ 3 ಹಸುಗಳಿಗೆ ಹಣ ಕೊಟ್ಟೆ. ಆದ್ರೆ ನೀನು ಒಂದೇ ಒಂದು ಹಸು ಮಾತ್ರ ಕರ್ಕೊಂಡು ಬಂದಿದೀಯಾ? ಸರಿ, ಉಳಿದ 2 ಹಸುಗಳಿಗೆ ಕೊಟ್ಟ ಹಣ ಎಲ್ಲಿಟ್ಟಿದೀಯಾ? ಹಾಗಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಇದ್ಯಾವುದೋ ಅರ್ಥ ಆಗದೆ ಅಂಜಯ್ಯ ಅವರ ತಂದೆಯನ್ನ ನೋಡಿ, ಅಪ್ಪ, ಇದು ಸಾಧಾರಣ ಹಸು ಇಲ್ಲಂತೆ, ತುಂಬಾನೇ ಅದ್ಭುತವಾದ ಹಸು ಅಂತೆ. ಈ ಹಸು ನಮ್ಮ ಹತ್ರ ಇದ್ರೆ ತುಂಬಾ ಒಳ್ಳೆಯದಂತೆ. ಅದಕ್ಕೆ ಈ ಒಂದು ಹಸುಗೆ 5,000 ಕೊಟ್ಟು ತಗೊಂಡ್ ಬಂದೆ. ಹಾಗಂತ ಅಮಾಯಕನಾಗಿ ಹೇಳ್ದ ಅಂಜಯ್ಯ. ಅದನ್ನ ಕೇಳಿ ವೆಂಕಯ್ಯ ಆಶ್ಚರ್ಯದಿಂದ, ಸರಿ, 5,000 ಕೊಟ್ಟು ತಗೊಂಡೆ ಅಲ್ವಾ? ಹಾಗೆ ಈ ಹಸುವಲ್ಲಿ ಏನೋ ಇದೆ ಅದ್ಭುತ? ಏನಿಲ್ಲಪ್ಪ, ಈ ಹಸು ನಾವು ಏನ್ ಮಾತಾಡಿದ್ರು ಅದನ್ನು ಮಾತಾಡುತ್ತೆ ಅಂತೆ. ಹಾಗೇನೆ ನಮ್ ಹಿಂದೆನೆ ಅದು ನಡ್ಕೊಂಡು ಬರುತ್ತೆ ಅಂತೆ. ಇಷ್ಟು ಒಳ್ಳೆ ಹಸು ಅನ್ನೋದ್ರಿಂದಾನೆ ನಾನು 5,000 ಕೊಟ್ಟು ಹಸುನ ತಗೊಂಡೆ. ಏನ್ ಮಾತಾಡಿದ್ರು ಮಾತಾಡುತ್ತಾ? ನಮ್ ಹಿಂದೆನೆ ಬರುತ್ತಾ? ಹಾಗಂತ ಸ್ವಲ್ಪ ಆಶ್ಚರ್ಯದಿಂದ ಕೇಳ್ದ. ಆವಾಗ ಅಂಜಯ್ಯ ಹಸುನ ನೋಡಿ ಈ ರೀತಿ ಹೇಳ್ದ, ಬೇಕಾದ್ರೆ ನೀನೇ ನೋಡಪ್ಪ. ನಾನು ಅಮ್ಮ ಅಂದ್ರೆ ಅದೂನು ಅಮ್ಮ ಅಂತ ಕಿರ್ಚುತ್ತೆ. ಹಾಗೇನೆ ಹುಲ್ಲು ಕೈಯಲ್ಲಿಟ್ಕೊಂಡು ನಾನು ಬಾಬಾ ಅಂದ್ರೆ ಅದನ್ನು ನನ್ನ ಹಿಂದೆನೆ ಬರುತ್ತೆ ಅಪ್ಪ. ಹಾಗಂತ ಅಂಜಯ್ಯ ಅವನ ಅಮಾಯಕತನದಿಂದ ಅವನ ತಂದೆ ಹತ್ರ ಎಲ್ಲಾನು ಮಾಡಿ ತೋರಿಸ್ದ. ಅದನ್ನು ನೋಡಿದ ವೆಂಕಯ್ಯನಿಗೆ ಅಳ್ಬೇಕಾ ನಗ್ಬೇಕಾ ಏನೂ ಅರ್ಥ ಆಗ್ಲಿಲ್ಲ. ಅಯ್ಯೋ ನನ್ನ ಪುತ್ರ ರತ್ನ, ಎಲ್ಲ ಹಸುನು ಅಮ್ಮ ಅಂತಾನೇ ಕಿರ್ಚೋದು. ಹಾಗೇನೆ ಕೈಯಲ್ಲಿ ಹುಲ್ಲಿಟ್ಕೊಂಡು ಬಾಬಾ ಅಂದ್ರೆ ಎಲ್ಲ ಹಸುನು ಬರುತ್ತೆ. ಇದರಲ್ಲಿ ಏನೋ ಅದ್ಭುತ ಇದೆ, ನೀನೇ ಹೇಳು. ಅಯ್ಯೋ ಅಪ್ಪ, ಆ ಹಸು ಮಾರವನು ನನ್ನ ಹತ್ರ ಹೀಗೇನೆ ಹೇಳಿ 5,000ಕ್ಕೆ ಈ ಹಸುನ ಮಾರ್ದ ಅಪ್ಪ. ಹೌದು ಕಣೋ, ನೀನು ಮುಟ್ಟಾಳ ಅಂತ ತಿಳ್ಕೊಂಡು ಯಾರೋ ಒಬ್ಬ 5,000ಕ್ಕೆ ಈ ಹಸುನ ನಿನ್ನ ತಲೆಯಲ್ಲಿ ಕಟ್ಟಿದ್ದಾನೆ. ನಾನ್ ಮಾಡಿದೆ ತಪ್ಪು. ಹಣ ಕೊಟ್ಟು ನಿನ್ನನ್ನ ಸಂತೆಗೆ ಕಳಿಸ್ದೆ ನೋಡು, ಅದಕ್ಕೆ ಈ ಶಿಕ್ಷೆ ನನಗ್ ಸಿಕ್ಕಿದೆ. ಹೋಗೋ, ನನ್ನ ಕಣ್ಣು ಮುಂದ್ಗಡೆ ನಿಲ್ಬೇಡ. ಹಾಗಂತ ಪಾಪ ವೆಂಕಯ್ಯ ತುಂಬಾನು ಬೇಜಾರು ಮಾಡ್ಕೊಂಡು ಮಗನ್ನ ಏನು ಹೇಳಕ್ಕಾಗದೆ ಅಲ್ಲಿಂದ ಮನೆಯೊಳಗಡೆ ಹೋದ. ಆವಾಗ ಲಕ್ಷ್ಮಿ ಅಂಜಯ್ಯನ ಹತ್ರ ಈ ರೀತಿ ಹೇಳಿದ್ಲು, ಇಲ್ ನೋಡೋ ಅಂಜಯ್ಯ, ಇನ್ ಮುಂದೆ ಯಾವಾಗ್ಲೂ ಹಸು ತಗೊಂಡ್ ಬರಕ್ಕೆ ನೀನು ಸಂತೆಗೆ ಮಾತ್ರ ಹೋಗ್ಬೇಡ, ಸರಿನಾ? ಇವತ್ತು ನಿನ್ನಿಂದ ನಮಗೆ 5,000 ರೂಪಾಯಿ ನಷ್ಟ ಕಣೋ. ಈ ನಷ್ಟಕ್ಕೆ ನಾವು ಏನ್ ಮಾಡ್ತೀವೋ ಏನೋ. ಹಾಗಂತ ಮಗನ್ನ ಏನು ಹೇಳಕ್ಕಾಗದೆ ಲಕ್ಷ್ಮಿ ಬೇಜಾರಿಂದ ಮನೆಯೊಳಗಡೆ ಹೋದ್ಲು. ಆವಾಗ ಅಂಜಯ್ಯನು ಅವನ ಮುಟ್ಟಾಳ್ತನನ ನೋಡಿ
ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಯೊಳಗಡೆ ಹೋದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಹೀಗಿರುವಾಗ ಒಂದಿನ ವೆಂಕಯ್ಯ ಲಕ್ಷ್ಮಿ ಇಬ್ರು ಮನೆಯಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಅಂಜಯ್ಯ ಮನೆಯಲ್ಲಿದ್ದ ಸಮಯದಲ್ಲಿ ಒಬ್ಬ ಭಿಕ್ಷುಕ ಅಂಜಯ್ಯನ ಮನೆಗೆ ಬಂದ. ಆವಾಗ ಅಂಜಯ್ಯ ಮನೆಯಿಂದ ಹೊರಗಡೆ ಬಂದ. ಯಾರು ನೀವು? ಮನೇಲಿ ಅಪ್ಪ ಅಮ್ಮ ಯಾರೂ ಇಲ್ಲ, ನಾನು ಮಾತ್ರ ಇದ್ದೀನಿ. ನಿಮಗೆ ಏನು ಬೇಕು ಅಂದ್ರೂ ಕೂಡ ಅಪ್ಪ ಅಮ್ಮ ಬಂದ ಮೇಲೆ ಬನ್ನಿ. ಇಲ್ಲಿ ನೋಡಪ್ಪ, ನಾನು ಬಂದಿದ್ದು ಅವರನ್ನು ನೋಡೋಕ್ಕಲ್ಲ. ನಾನು ಊಟ ಮಾಡಿ 4 ದಿನ ಆಯಿತು. ಮನೇಲಿ ಊಟನೋ ಇಲ್ಲ ಸ್ವಲ್ಪ ಹಣನೋ ಇದ್ರೆ ಕೊಟ್ಟರೆ ನಾನು ಹೊಟ್ಟೆ ತುಂಬಿಸ್ಕೊಳ್ತೀನಿ. ಅಯ್ಯೋ ಅಜ್ಜ, ಮನೇಲಿ ಅನ್ನ ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ನಾನು ಇವಾಗಷ್ಟೇ ತಿಂದೆ. ಮನೇಲಿ 1 ರೂಪಾಯಿ ಕೂಡ ಇಲ್ಲ. ನಾನು ನಿಮಗೆ ಏನು ಕೊಡೋದು ಹೇಳಿ? ಹಾಗಂತ ಅಮಾಯಕತನದಿಂದ ಮಾತಾಡ್ದ. ಆವಾಗ ಇವನೊಬ್ಬ ಅಮಾಯಕ ಅಂತ ತಿಳ್ಕೊಂಡ ಭಿಕ್ಷುಕ, ಅಯ್ಯೋ ಪರವಾಗಿಲ್ಲಪ್ಪ, ಮನೇಲಿ ಏನೂ ಇಲ್ಲ ಅಂದ್ರೂ ಕೂಡ ಹಸುಗಳಿದೆ ತಾನೆ, ಅದರಲ್ಲಿ ಒಂದು ಹಸುನ ನನಗೆ ಕೊಡೋ. ನಾನು ಹಸುಗಳನ್ನು ಮಾರಿ ಸ್ವಲ್ಪ ದಿನ ಚೆನ್ನಾಗಿ ಬಾಳ್ತೀನಿ. ಅಯ್ಯೋ ಅಜ್ಜ, ನಾನು ಹಸುನ ನಿನಗೆ ಕೊಡೋಕ್ಕಾಗಲ್ಲ ಅಜ್ಜ. ಇವಾಗಷ್ಟೇ ನಿನ್ನೆ ನಮ್ಮ ಅಪ್ಪ ಅಮ್ಮನಿಗೆ 5,000 ನನ್ನಿಂದ ನಷ್ಟ ಆಯಿತು. ಹಾಗಿರುವಾಗ ಈ ಹಸುನ ನಾನು ನಿನಗೆ ಕೊಟ್ಟರೆ ಆಮೇಲೆ ಅಪ್ಪ ಅಮ್ಮ ಇಬ್ರು ಕೂಡ ನನ್ನನ್ನು ನೋಡಿ ಬೈಯೋದಿಲ್ವಾ? ನೀನೇ ಹೇಳೋ. ಹಾಗಂತ ಅವ್ನು ಮಾಡಿದ ತಪ್ಪು ಏನು ಅಂತ ಭಿಕ್ಷುಕನ ಹತ್ತಿರ ಹೇಳ್ದ. ಆವಾಗ ಭಿಕ್ಷುಕ ತುಂಬಾನು ಬುದ್ಧಿವಂತಿಕೆಯಿಂದ, ಇಲ್ಲಿ ನೋಡಪ್ಪ, ನಮ್ಮಂಥ ಭಿಕ್ಷುಕರಿಗೆ ದಾನ ಮಾಡಿದ್ರೆ ತುಂಬಾನೇ ಪುಣ್ಯ ಸಿಗುತ್ತೆ. ನೀನು 1 ರೂಪಾಯಿ ದಾನ ಮಾಡಿದ್ರೆ ಆ ದೇವರು ನಿನಗೆ 10 ರೂಪಾಯಿ ಕೊಡ್ತಾನೆ. ಆದ್ರಿಂದ ನೀನು ನನಗೆ ಈ ಹಸುನ ಕೊಟ್ರೆ ಆ ದೇವರು ನಿನಗೋಸ್ಕರ ಪುನಃ 10 ಹಸುನ ಕೊಡ್ತಾನೆ. ಹಾಗೆ ಅಮಾಯಕನಾದ ಅಂಜಯ್ಯನನ್ನ ಏನೇನೋ ಮಾತಾಡಿ ಅವನನ್ನ ಮೋಸ ಮಾಡಿ ಆ ಭಿಕ್ಷುಕ ಮನೇಲಿದ್ದ ಒಂದು ಹಸುನ ಕರ್ಕೊಂಡು ಹೋದ. ಆಮೇಲೆ ಅಂಜಯ್ಯನು ಮನೆಯೊಳಗಡೆ ಹೋದ. ಹೀಗೆ ಸ್ವಲ್ಪ ಸಮಯದಲ್ಲಿ ಲಕ್ಷ್ಮಿ ಮನೆ ಹತ್ರ ಬಂದ್ಲು. ಅವಾಗ ಮನೇಲಿದ್ದ ಒಂದು ಹಸು ಕಾಣಿಸ್ತಾ ಇತ್ತಿಲ್ಲ. ಏನಾಯ್ತೋ ಏನೋ ಅಂತ ಅಂದ್ಕೊಂಡು ಅಂಜಯ್ಯನನ್ನ ಕರೆದ್ಲು. ಅಂಜಯ್ಯನ ಹತ್ತಿರ, ಅಂಜಯ್ಯ, ಮನೇಲಿ 3 ಹಸುಗಳು ಇರ್ಬೇಕಾಗಿತ್ತು. ಅದ್ರಲ್ಲಿ 1 ಹಸುನ ಇವಾಗ ಕಾಣಿಸ್ತಾ ಇಲ್ಲ. ಹಸು ಎಲ್ಲಿಗಾದ್ರೂ ಹೋಯ್ತೇನೋ? ಅದನ್ನು ಕೇಳಿದ ಅಂಜಯ್ಯನಿಗೆ ನಿಜ ಹೇಳಿದ್ರೆ ಅಮ್ಮ ಬೈತಾರೋ ಏನೋ ಅಂತ ಭಯ ಇದ್ರೂ ಕೂಡ ಸುಳ್ಳು ಹೇಳ್ಬಾರ್ದು ಅನ್ನೋದಕ್ಕೋಸ್ಕರ ಅವನು ಹೆದರ್ಕೊಂಡೆ ನಿಜ ಎಲ್ಲಾನು ಹೇಳ್ದ. ಅದನ್ನು ಕೇಳಿದ ಲಕ್ಷ್ಮಿ, ಅಯ್ಯೋ ಅಂಜಯ್ಯ, ಏನೋ ನೀನು, ಯಾರೋ ನಿನ್ನನ್ನ ಮೋಸ ಮಾಡಿ ಮನೇಲಿದ್ದ ಹಸುನ ಕದ್ಕೊಂಡು ಹೋಗಿದ್ದಾನೆ. ಆದ್ರೆ ಯಾಕೋ ನೀನು ಇಷ್ಟು ಅಮಾಯಕನಾಗಿದ್ದೀಯಾ? ನಿನಗೆ ಸರಿಯಾಗಿ ಯೋಚನೆ ಮಾಡಕ್ಕೆ ಬರೋದೇ ಇಲ್ವಾ? ಆ ಭಿಕ್ಷುಕ ಹೇಳಿದ್ರೆ ನೀನು ಹಸುನ ಕೊಟ್ಟು ಕಳಿಸ್ತೀಯಾ? ಭಿಕ್ಷುಕನಿಗೆ 1 ರೂಪಾಯೋ 2 ರೂಪಾಯೋ ಭಿಕ್ಷೆ ಹಾಕಿದ್ರೆ ಸರಿ, ಆದ್ರೆ ಯಾರಾದ್ರೂ ಹಸುನ ಕೊಟ್ಟು ಕಳಿಸ್ತಾರ ಹೇಳು? ಹಾಗಂತ ಬೇಜಾರ್ ಮಾಡ್ಕೊಂಡ್ರು. ಆವಾಗ ಅಲ್ಲಿಗೆ ಬಂದ ವೆಂಕಯ್ಯ, ನಡೆದಿದ್ದೇನೋ ನಡೆದೋಯ್ತು ಬಿಡೋ, ಇದೇನು ಹೊಸ್ತಲ್ಲ. ಅವನು ಅಮಾಯಕ ಅಂತ ತಿಳ್ಕೊಂಡು ಎಲ್ರೂ ಅವನನ್ನ ಮೋಸ ಮಾಡ್ತಾ ಇದ್ದಾರೆ. ಅವನನ್ನ ನಮ್ಮಿಂದ ಬದಲಾಯಿಸಕ್ಕಾಗಲ್ಲ. ಆ ದೇವ್ರೆ ಅವನಿಗೇನಾದ್ರೂ ಒಂದು ದಾರಿ ತೋರಿಸ್ಬೇಕಷ್ಟೇ. ಹಾಗಂತ ಅಂದ್ಕೊಂಡು ವೆಂಕಯ್ಯ ಅಲ್ಲಿಂದ ಹೊರಗಡೆ ಹೋದ. ಲಕ್ಷ್ಮಿ ಕೂಡ ಅಡಿಗೆ ಮನೆಯೊಳಗಡೆ ಹೋದ್ಲು. ಆಮೇಲೆ ಅಂಜಯ್ಯ ಅಲ್ಲೇ ಕೂತ್ಕೊಂಡಿದ್ದ. ಹೀಗೆ ದಿನಗಳು ಹೋಗ್ತಾ ಇತ್ತು. ಲಕ್ಷ್ಮಿ ಹಾಗೂ ವೆಂಕಯ್ಯ ಯಾವಾಗ್ಲೂ ಅಂಜಯ್ಯನ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ರು. ಹೀಗಿರುವಾಗ ಒಂದಿನ ಆ ದೇವ್ರೇ ಕಳಿಸಿದ ಹಾಗೆ ಆ ಊರಿನಲ್ಲಿದ್ದ ಸುಬ್ಬಯ್ಯ ವೆಂಕಯ್ಯನ ಮನೆಗೆ ಬಂದ. ವೆಂಕಯ್ಯ, ನನ್ನ ಮಗಳು ಅಪೂರ್ವ ನಿನ್ ಮಗನ ಇಷ್ಟಪಡ್ತಾ ಇದ್ದಾಳೆ. ಮದ್ವೆ ಅಂತ ಮಾಡ್ಕೊಂಡ್ರೆ ಅವನನ್ನೇ ಮಾಡ್ಕೊಳ್ಳೋದಂತ ಹೇಳ್ತಿದ್ದಾಳೆ. ಅದನ್ನು ಕೇಳಿ ಪಕ್ಕದ ಮನೆ ಪಾರ್ವತಿಯಮ್ಮ ಜೋರಾಗಿ ನಗಾಡಿ, ಏನ್ ಸುಬ್ಬಯ್ಯ, ನಿನ್ ಮಗಳಿಗೆ ಈ ಊರಲ್ಲಿ ಬೇರೆ ಯಾವುದೇ ಹುಡುಗನು ಸಿಗ್ಲೇ ಇಲ್ವಾ? ಅವಳು ಎಷ್ಟು ಬುದ್ಧಿವಂತೆ. ನಮ್ಮೂರಲ್ಲಿ ಅವಳ ತರ ಬುದ್ಧಿವಂತೆ ಯಾರೂನೇ ಇಲ್ಲ. ಅಂತವಳಿಗೆ ಎಷ್ಟೋ ಹುಡುಗರು ಸಿಗ್ತಾರೆ. ಇದ್ರಲ್ಲಿ ಈ ಅಮಾಯಕನಾದ ಅಂಜಯ್ಯನೇ ಬೇಕಾ? ಇವನನ್ನ ಮದುವೆ ಮಾಡ್ಕೊಂಡು ಅವಳು ಏನ್ ಸುಖ ಕಾಣ್ತಾಳೆ? ಆವಾಗ ಆ ಮಾತನ್ನು ಕೇಳಿ ಅಪೂರ್ವ ಅಲ್ಲಿಗೆ ಬಂದು, ಇಲ್ಲಿ ನೋಡಿ ಚಿಕ್ಕಮ್ಮ, ಅಂಜಯ್ಯನಿಗೆ ಅವನು ಅಮಾಯಕ ಅನ್ನುವ ಒಂದೇ ಒಂದು ಕೊರತೆ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ಕೊರತೆನೇ ಇಲ್ಲದೆ ಇರೋರು ಯಾರಿದ್ದಾರೆ? ಒಪ್ಕೊಳ್ತೀನಿ, ಅಂಜಯ್ಯ ಅಮಾಯಕನಾಗಿರ್ಬೋದು. ಆದ್ರೆ ಅವನು ತುಂಬಾ ಒಳ್ಳೆಯವನು. ಅವನ ಮನಸ್ಸು ತುಂಬಾ ಒಳ್ಳೆ ಮನಸ್ಸು. ಅವನ ಮನಸ್ಸನ್ನು ನೋಡಿನೇ ಅವನನ್ನ ಇಷ್ಟಪಟ್ಟಿದ್ದು ನಾನು. ಹಾಗಂತ ಪಾರ್ವತಿಯಮ್ಮನಿಗೆ ಉತ್ತರ ಕೊಟ್ಲು ಅಪೂರ್ವ. ಅದನ್ನು ಕೇಳಿ ವೆಂಕಯ್ಯ ಅಂತೂ ತುಂಬಾನೇ ಸಂತೋಷಪಟ್ರು. ಹಾಗೆ ಕೆಲವು ದಿನಗಳಲ್ಲೇ ವೆಂಕಯ್ಯ ಲಕ್ಷ್ಮಿ ಇಬ್ರು ಕೂಡ ತಮ್ಮ ಮಗನನ್ನು ಇಷ್ಟಪಟ್ಟ ಅಪೂರ್ವನ ತನ್ನ ಮಗನಾದ ಅಂಜಯ್ಯನಿಗೆ ಕೊಟ್ಟು ಅವರಿಬ್ರು ಮದ್ವೆನೂ ಮಾಡಿಸಿದ್ರು. ಹಾಗೆ ಅಪೂರ್ವ ಅವಳ ಬುದ್ಧಿವಂತಿಕೆಯಿಂದ ಅಮಾಯಕನಾದ ಅಂಜಯ್ಯನನ್ನ ಮೆಲ್ಲೆ ಮೆಲ್ಲೆ ಬದಲಾಯಿಸ್ತಾ ಇದ್ಲು. ಹಾಗೆ ಅಂಜಯ್ಯ ಅಪೂರ್ವನ ಮದ್ವೆ ಮಾಡ್ಕೊಂಡಿದ್ರಿಂದ ಅವನು ಬುದ್ಧಿವಂತನಾಗ್ತಾ ಇದ್ದ. ಅವನ ತಂದೆಯ ನಂತರ ಅವನ ತಂದೆ ಬಿಟ್ಟು ಹೋದ. ವ್ಯಾಪಾರನೇ ಮಾಡ್ಕೊಂಡು ತನ್ನ ಹೆಂಡತಿಯ ಜೊತೆ ಸಂತೋಷವಾಗಿ ಜೀವನ ಬಾಳ್ತಿದ್ದ.